ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಮನೆಮದ್ದು. ಈ ಮನೆಮದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹಕ್ಕೆ ಮನೆಮದ್ದುಗಳು ಏನಿದೆ. ಮಧುಮೇಹ ಅಂದ್ರೆ ನಿಮ್ಗೆ ಗೊತ್ತು, ಡಯಾಬಿಟಿಸ್. ಈ ಡಯಾಬಿಟಿಸ್ಗೆ ಏನೇನು ಮನೆಮದ್ದುಗಳಿದೆ, ಒಳ್ಳೆ ಮನೆಮದ್ದುಗಳು ನೋಡೋಣ. ಮೊದಲನೇದಾಗಿ ಡಯಾಬಿಟಿಸ್ ಬರೋದು ಕಾರಣ ಏನು, ಈಗಾಗಲೇ ಹೆಚ್ಚು ತಿಳ್ಕೊಂಡಿದ್ದೇವೆ ಅದ್ರ ಬಗ್ಗೆ, ಅಂಶದ ಬಗ್ಗೆ. ನಮ್ಮ ದೇಹ ಒಳಗಡೆ ಗ್ಲೂಕೋಸ್ ಉತ್ಪನ್ನವನ್ನು ಸರಿಯಾಗಿ ಇಲ್ಲ, ಅಂದ್ರೆ ಗ್ಲೂಕೋಸ್ ಉತ್ಪನ್ನ ಅನ್ನೋದು ಸರಿಯಾಗಿಲ್ಲ, ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಇಂಥ ಬರುತ್ತೆ. ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ದೇಹ ಒಳಗಡೆ, ರಕ್ತ ಒಳಗಡೆ ಇರುವಂತ ಗ್ಲೂಕೋಸ್ ಹೆಚ್ಚಾಗಿದ್ರೆ, ತುಂಬಾ ಹೆಚ್ಚಾಗಿದ್ರೆ ಅದೇನಾಗತ್ತೆ, ಕೊನೆಯದಾಗಿ ಈ ಡಯಾಬಿಟಿಸ್ ಇಲ್ಲ ಮಧುಮೇಹ ಆಗಿ ನಾವು ಪರಿವರ್ತನೆಗೊಳಿಸ್ಕೋತ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಗ್ಲೂಕೋಸ್ವನ್ನು ನಿಯಂತ್ರಣವಾಗಿ ಇಟ್ಕೋಬೇಕು. ಅದು ಕಾರಣ ಏನೇನು ಅಂದ್ರೆ ನಾವು ತಿನ್ನೋ ಪದಾರ್ಥಗಳು. ಈಗಾಗಲೇ ನಾವು ಎಷ್ಟು ತಿಳ್ಕೊಂಡಿದ್ವಿ, ತುಂಬಾ ಅಂಶಗಳನ್ನು ತಿಳ್ಕೊಂಡಿದ್ವಿ. ಆರೋಗ್ಯವನ್ನು ಕಾಪಾಡ್ಕೋಬೇಕು, ಮಧುಮೇಹ ಬರಬಾರ್ದು ಅಂದ್ರೆ ನಮ್ಮ ಜೀವನ ಶೈಲಿ ಒಂದು ಕಾರಣ. ಜೀವನ ಶೈಲಿ ರೋಗ ಅಂತ ಕರಿತೀವಿ ಸ್ನೇಹಿತರೆ. ಯಾವುದು? ಮಧುಮೇಹವನ್ನು ಅರ್ಥ ಮಾಡ್ಕೊಳ್ಳಿ. ಇದು ಹೆಚ್ಚಾಗಿ ಬರೋದು ಹೆಚ್ಚು ಸಕ್ಕರೆ ತಗೊಂಡದು, ನಾವು ಸಕ್ಕರೆ ಪದಾರ್ಥಗಳು ಹೆಚ್ಚು ತಿನ್ನೋದು ಅಲ್ವಾ. ಸಕ್ಕರೆ ಬಳಕೆ ಮಾಡಿ ಒಂದು ಟೀ ಕಾಫಿ ಅಂದ್ರೆ ಚಾಯ್ ಕುಡಿಯೋದು, ಇದೆಲ್ಲ ಮಾಡ್ತಾ ಇರ್ತೀವಲ್ಲ, ಖಂಡಿತವಾಗಿ ಅದರಿಂದ ಈ ಈ ಡಯಾಬಿಟಿಸ್ ಅನ್ನೋದು, ಮಧುಮೇಹ ಅನ್ನೋದು ಹೆಚ್ಚಾಗ್ತದೆ, ಅದು ಬರ್ತಾ ಇರ್ತದೆ. ಸೊ ಇದೆಲ್ಲ ನಾವು ಗಮನಿಸ್ಬೇಕು. ಅದಕ್ಕೆ ಸಕ್ಕರೆ ಪದಾರ್ಥಗಳು ನಿಲ್ಲಿಸ್ಬೇಕಾಗತ್ತೆ. ಸಕ್ಕರೆ ಪದಾರ್ಥಗಳು ನಿಲ್ಲಿಸಿಲ್ಲ ಅಂದ್ರೆ ನಿಮ್ಗೆ ಈ ಡಯಾಬಿಟಿಸ್ ಅನ್ನೋದು ನಿಯಂತ್ರಣ ಮಾಡೋದು ಸಾಧ್ಯವಿಲ್ಲ ಸ್ನೇಹಿತರೆ. ಅದೊಂದೇ ಅಲ್ಲ, ಇನ್ನು ವ್ಯಾಯಾಮ ಸರಿ ಮಾಡಲ್ಲ ಅಂದ್ರೆ, ನಾವು ಯಾವುದೇ ವಾಕಿಂಗ್ ಮಾಡಲ್ಲ, ಯಾವುದೇ ಒಂದು ನಡಕ ಇಲ್ಲ, ಇಲ್ಲಾಂದ್ರೆ ಒಂದು ಯೋಗಾಸನಗಳು, ಇಲ್ಲಾಂದ್ರೆ ಸ್ವಲ್ಪ ಸೂರ್ಯ ನಮಸ್ಕಾರಗಳು, ಯಾವುದೋ ಒಂದು ಮಾಡ್ತಾ ಇರ್ಬೇಕು, ಪ್ರಾಣಾಯಾಮಗಳು ಮಾಡ್ತಾ ಇರ್ಬೇಕು. ಇದೆಲ್ಲ ಯಾವುದು ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಮಧುಮೇಹ ಅಂತೂ ನಿಯಂತ್ರಣಗೊಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಧುಮೇಹ ಅನ್ನೋದು ಬರೋದಕ್ಕೂ ಅವಕಾಶ ಇರುತ್ತೆ. ಅದೊಂದೇ ಅಲ್ಲ ಸ್ನೇಹಿತರೆ, ಸಮಯಕ್ಕೂ ಸರಿಯಾಗಿ ಊಟ ಮಾಡೋದು, ಅದು ನಾವು ಸರಿಯಾಗಿ ಪಾಲನೆ ಮಾಡಲ್ಲ. ಆಮೇಲೆ ಏನ್ ಮಾಡ್ತೀವಿ, ಯಾವ್ದು ಸಿಕ್ಕಿದ್ರೆ ಅದೆಲ್ಲ ತಿನ್ನೋದು, ಪ್ರತಿಯೊಂದು ಪದಾರ್ಥ ತಿನ್ನೋದು. ಇದು ಬೇಕಾ ಬೇಡವಾ, ಯಾವುದೋ ಒಂದು ಟೇಸ್ಟ್ ಇದ್ರೆ ಸಾಕು, ಅದು ತಿಂತಾ ಹೋಗೋದು. ಸೊ ಅದರಿಂದನೂ ಖಂಡಿತವಾಗಿ ನಿಮಗೆ ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗಿ ದೇಹದಲ್ಲಿ ಈ ಮಧುಮೇಹ ಇಲ್ಲ ಡಯಾಬಿಟಿಸ್ ಬಂದೇ ಬರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಧಾನವಾಗಿ, ತಡರಾತ್ರಿ ಜಾಸ್ತಿ ರಾತ್ರಿ ಟೈಮಲ್ಲಿ ಒಂದು 11 o'clock ಅಂದ್ರೆ 11 ಗಂಟೆ 12 ಗಂಟೆಗೆ ಊಟ ಮಾಡೋದು, ಇದೆಲ್ಲ ತಕ್ಷಣ ನಿಲ್ಲಿಸ್ಬೇಕು. ಅದೆಲ್ಲ ಆ ಥರ ಮಾಡಕ್ ಹೋದ್ರೆ ಈ ಡಯಾಬಿಟಿಸ್ ಇದಂಥದ್ದು ಖಂಡಿತವಾಗಿ ಕಾಣಿಸ್ಕೊತ ಸ್ನೇಹಿತರೆ. ಆಮೇಲೆ ಹೆಚ್ಚು ಫ್ಯಾನ್ ಹಾಕೊಂಡು ನಾವು ನಿದ್ದೆ ಮಾಡೋದು, ಅದನ್ನು ಒಳ್ಳೇದಲ್ಲ ಆರೋಗ್ಯಕ್ಕೆ. ಆಮೇಲೆ ಹೆಚ್ಚು ಒತ್ತಡ, ನಮ್ಮ ದೇಹದಲ್ಲಿ ಈ ಮಾನಸಿಕ ಒತ್ತಡ ಹೆಚ್ಚಾಗಿದ್ರೆ ಅದೇನಾಗತ್ತೆ, ಹೋಗಿ ಅದು ನೇರವಾಗಿ ಅದು ಪರಿಣಾಮ ಅಂದ್ರೆ ಅಡ್ಡ ಪರಿಣಾಮಗಳು ನಮ್ಮ ಲಿವರ್ ಮೇಲೆ ಕಾಣಿಸ್ಕೊತ ಸ್ನೇಹಿತರೆ. ಆ ಲಿವರು ಯಾವಾಗ ಸ್ವಲ್ಪ ಅದಕ್ಕೆ ಆರೋಗ್ಯ ಉಂಟಾಗ್ತದೋ ಖಂಡಿತವಾಗಿ ಜೀರ್ಣರಸಗಳು ಸರಿಯಾಗಿ ಉತ್ಪನ್ನ ಆಗಲ್ಲ. ಲಿವರ್ ತೊಂದರೆ ಆದ್ರೆ ಏನಾಗುತ್ತೆ, ಬೈಲ್ಸ್ ಅಂತ ಬರ್ತದಲ್ಲ, ಬೈಲ್ ಅಂತ ಒಂದು ಜೀರ್ಣರಸ ಬರುತ್ತೆ. ಆ ಜೀರ್ಣರಸ ಸರಿಯಾಗಿ ಉತ್ಪನ್ನ ಆಗಲ್ಲ ಲಿವರ್ ಇಂದ. ಅವಾಗ ಏನಾಗುತ್ತೆ, ಜೀರ್ಣಕ್ರಿಯೆ ಖಂಡಿತವಾಗಿ ಡಿಸ್ಟರ್ಬ್ ಆಗತ್ತೆ. ಈಗಾಗಲೇ ಏನು ಜೀರ್ಣಕ್ರಿಯೆ ಆಗ್ತಾ ಇದೆಯೋ ಅದರಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೋತೀವಿ. ಯಾಕಂದ್ರೆ ಜೀರ್ಣರಸ ಕೊರತೆ ಆಗತ್ತೆ, ಜೀರ್ಣರಸ ಸರಿಯಾಗಿ ಉತ್ಪನ್ನ ಆಗಲ್ಲ. ಇದೆಲ್ಲ ಏನ್ ಮಾಡತ್ತೆ, ಇಂಥ ಮಧುಮೇಹ ಅಂತ ವ್ಯಾಧಿಗೆ ಉಂಟು ಮಾಡತ್ತೆ. ಅಂದ್ರೆ ಮಧುಮೇಹ ವ್ಯಾಧಿ ಅಂತದ್ದು ತಂದು ಕೊಡ್ತದೆ ದೇಹಕ್ಕೆ ಅಲ್ವಾ. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ, ಇದೆಲ್ಲ ನಾವು ತಿಳ್ಕೊಬೇಕು, ಏನೇನು ಕಾರಣಗಳಿದೆ ಅಂತ ನಾವು ತಿಳ್ಕೊಂಡಾಗ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಇನ್ನೊಂದು ಏನ್ ಮಾಡ್ತೀವಿ, ಈಗಾಗಲೇ ನಾವು ಹೆಚ್ಚು ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ, ಗ್ಲೂಕೋಸ್ ಬಗ್ಗೆ. ಇದೆಲ್ಲ ಗ್ಲೂಕೋಸು ಉತ್ಪನ್ನ ಆಗೋದೇ ಜಾಸ್ತಿ, ಅಂದ್ರೆ ಒಂದೇ ಸರಿ ಹಠಾತ್ ಆಗಿ ನಮ್ಮ ದೇಹದಲ್ಲಿ ಉತ್ಪನ್ನ ಆಗೋದಕ್ಕೆ ಪ್ರಧಾನ ಕಾರಣ ಏನಂದ್ರೆ ನಮ್ಮ ಪ್ರಧಾನ ಆಹಾರ. ಪ್ರಧಾನ ಆಹಾರ ಏನ್ ತಿಂತೀವಿ, ಪ್ರಧಾನ ಆಹಾರ ಅಂದ್ರೆ ಖಂಡಿತವಾಗಿ ಈ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಬಳಕೆ ಮಾಡ್ತಾ ಇರೋದು ವೈಟ್ ರೈಸ್ ಅಲ್ವಾ, ಬಿಳಿ ಅಕ್ಕಿ, ಇಲ್ಲ ಅಂದ್ರೆ ಗೋಧಿ ಗೋಧಿ ಹಿಟ್ಟು ಅಲ್ವಾ. ಅದು ಆ ಗೋಧಿ ಹಿಟ್ಟು ಬಳಸ್ಕೊಂಡು ಹೆಚ್ಚು ಚಪಾತಿಗಳು ಇದೆಲ್ಲ ತಿನ್ನೋದು. ಸೊ ಇದೆಲ್ಲ ಏನಾಗುತ್ತೆ ಸ್ನೇಹಿತರೆ, ಅದರಲ್ಲಿ ನಾರ ಪದಾರ್ಥ ತುಂಬಾ ಕಡಿಮೆ ಇದೆ, ನಾರ ಪದಾರ್ಥ ಹೆಚ್ಚಿಲ್ಲ ಅಲ್ವಾ. ನಾರ ಪದಾರ್ಥ ಯಾವಾಗ ತುಂಬಾ ಅಷ್ಟು ಕಡಿಮೆ ಇರುತ್ತೋ ಅಂದ್ರೆ 1.2 ಗ್ರಾಮ್ಸು, ಇಲ್ಲಾಂದ್ರೆ 1.2 ಗ್ರಾಮ್ಸು ಇಷ್ಟಿರುತ್ತೆ. ಅಂತ ನಾರ ಪದಾರ್ಥ ಇರುವಂತ ಆಹಾರ ಸೇವನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಬರೋದೇ ಈ ಮಧುಮೇಹ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಆತರ ಯಾವಾಗ ಕಡಿಮೆ ನಾರ ಪದಾರ್ಥ ಇದೆಯೋ, ಆಹಾರ ನಾವು ಸೇವನೆ ಮಾಡಿದ ತಕ್ಷಣ 20 ನಿಮಿಷದಲ್ಲೇ ಎಲ್ಲ ಕರಗೋಗ್ತದೆ, ಎಲ್ಲ ಜೀರ್ಣ ಆಗ್ಬಿಡ್ತದೆ. ಜೀರ್ಣ ಆಗಿ ಹಠಾತ್ ಆಗಿ ಹೋಗಿ ಆ ಗ್ಲೂಕೋಸ್ವನ್ನು ಹೋಗಿ ಏನಾಗುತ್ತೆ, ನಮ್ಮ ದೇಹ ಒಳಗಡೆ ರಕ್ತ ಒಳಗಡೆ ಸೇರ್ಕೋತದೆ. ಆ ರಕ್ತ ಒಳಗಡೆ ಗ್ಲೂಕೋಸು ಅತಿ ಹೆಚ್ಚಾಗುತ್ತೆ, ಆ ಪರಿಣಾಮ ಹೆಚ್ಚಾಗುತ್ತೆ. ಆ ಗ್ಲೂಕೋಸ್ವನ್ನು ನಾವು ಯಾವ ಕಾರಣಕ್ಕೂ ನಾವು ಬಳಸ್ಕೊಳಕ್ಕಾಗಲ್ಲ, ಅಂದ್ರೆ ಖರ್ಚು ಮಾಡೋಕ್ಕಾಗಲ್ಲ. ಸೊ ಖರ್ಚು ಮಾಡೋಕ್ಕೆ ನಾವು ಯಾವುದೇ ಫಿಸಿಕಲ್ ವರ್ಕ್ ಮಾಡ್ತಾ ಇಲ್ಲ.
ಯಾವಾಗಲೂ ಕೂತ್ಕೊಂಡು ಕೆಲಸ ಮಾಡೋದು, ಯೋಚನೆ ಮಾಡೋದು, ಇಂಥ ಕೆಲಸಗಳು ಹೆಚ್ಚು ಮಾಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ ಅಲ್ವಾ. ಯಾವುದೇ ನೋಡಿ ಲೇಬರರ್ಸು ವರ್ಕರ್ಸ್ ಇರ್ತಾರೆ, ಈ ಮೇಷನ್ಸು, ಈ ಪೇಂಟರ್ಸು, ಅವರು ಇವರೆಲ್ಲ ಅಲ್ವಾ. ಅವ್ರೇನ್ ಮಾಡ್ತಾರೆ, ಹೆಚ್ಚು ದೇಹದಿಂದ ಕೆಲಸ ಮಾಡ್ತಾರೆ, ಫಿಸಿಕಲ್ ವರ್ಕ್ ಹೆಚ್ಚು ಮಾಡ್ತಾರೆ. ಅವಾಗ ಅವ್ರಿಗೆ ಏನಾಗುತ್ತೆ, ಇಂಥ ತೊಂದರೆಗಳು ಏನು ಅನುಭವಿಸಲ್ಲ ಅವರು. ಅವ್ರಿಗೆ ಯಾವುದೇ ಯಾವುದೇ ಆಹಾರ ತಿನ್ಲಿ, ಅವ್ರ ಪ್ರಧಾನ ಆಹಾರ ಬಿಳಿ ಅಕ್ಕಿರ್ಲಿ, ಗೋಧಿ ಇರ್ಲಿ, ಎದರಿರ್ಲಿ, ಅವ್ರೇನ್ ಮಾಡ್ತಾರೆ, ಈ ಖರ್ಚಾಗಿರುವಂತ ಅದೇ ಉತ್ಪನ್ನ ಆಗಿರುವಂತ ಈ ಗ್ಲುಕೋಸ್ವನ್ನು ಖರ್ಚು ಮಾಡ್ತಾರೆ. ಯಾಕಂದ್ರೆ ಹೆಚ್ಚು ಬೆವರು ರೂಪದಲ್ಲಿ ಆಚೆ ಕಡೆ ಹೋಗುತ್ತೆ ಅವರಿಗೆ, ಯಾಕಂದ್ರೆ ಫಿಸಿಕಲ್ ವರ್ಕ್ ಮಾಡ್ತಾರಲ್ಲ. ಸೊ ಅಂಥದ್ದು ನಾವು ಗಮನಿಸ್ಕೋಬೇಕು ಸ್ನೇಹಿತರೆ. ಇಲ್ಲ ಆತರ ನಾವು ಆತರ ಕೆಲಸದಲ್ಲಿ ನಾವು ತೊಡಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಮ ಆಹಾರನು ಕಂಟ್ರೋಲ್ ನಿಯಂತ್ರಣ ಮಾಡ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು, ಹೆಚ್ಚು ನಾರ ಪದಾರ್ಥ ಇರುವಂತ ಆಹಾರ ನೀವು ತಿನ್ಬೇಕಾಗತ್ತೆ. ಅದೇನು ಹೆಚ್ಚು ನಾರ ಪದಾರ್ಥ ಇರೋದು ಅಂದ್ರೆ ಈಗಾಗಲೇ ತಿಳ್ಕೊಂಡಿದ್ವಿ, ಸಿರಿಧಾನ್ಯಗಳು ಅಲ್ವಾ. ಆ ಸಿರಿಧಾನ್ಯಗಳಂತ ಆ ಪದಾರ್ಥಗಳನ್ನ ನಾವು ಬಳಸ್ಕೊಂಡಿದ್ರೆ ಖಂಡಿತವಾಗಿ ನಮಗೆ ಹಠಾತ್ ಆಗಿ ಈ ಗ್ಲೂಕೋಸ್ ಉತ್ಪನ್ನ ಆಗಲ್ಲ, ನಿಧಾನವಾಗಿ ಬಿಡುಗಡೆ ಆಗತ್ತೆ. ಈ ಗ್ಲೂಕೋಸ್ ನಿಯಂತ್ರಣ ಚೆನ್ನಾಗಿರ್ತದೆ. ಆವಾಗ ನಮ್ಗೆ ಯಾವುದೇ ಮಧುಮೇಹ, ಇಲ್ಲಾಂದ್ರೆ ಇಂಥ ಯಾವುದದು ಈ ಗ್ಲೂಕೋಸ್ ಅನಿಯಂತ್ರಣ ಇದೆಲ್ಲ ಕಡಿಮೆ ಆಗ್ತದೆ. ಆವಾಗ ಟೈಪ್ 1, ಟೈಪ್ 2 ಡಯಾಬಿಟಿಸು, ಯಾವುದೇ ಹೃದಯಕ್ಕೆ ಸಂಬಂಧಿತ ರೋಗಗಳು, ಮತ್ತೆ ರಕ್ತ ಅಧಿಕ ಒತ್ತಡ ಎಲ್ಲ ನಿಂತೋಗ್ತದೆ ಸ್ನೇಹಿತರೆ. ಯಾವ ವ್ಯಾಧಿಗಳು ಬರಲ್ಲ ಇಂಥ ಆಹಾರ ಪದಾರ್ಥಗಳು ಸೇವನೆ ಮಾಡಿದ್ರೆ. ಅದೇ ತರ ಈಗಾಗಲೇ ನಾನು ಹೇಳಿದೆಲ್ಲ, ಎಷ್ಟೋ ಆರೋಗ್ಯ ವಿಧಾನಗಳು ಸರಿಯಾದ ಪಾಲನೆ ಮಾಡಬೇಕು, ಸರಿಯಾದ ನಿದ್ರಾ, ಸರಿಯಾದ ಊಟ ಅಲ್ವಾ. ಸೊ ಇದೆಲ್ಲನೂ ಬಲಿಕೆ ಮಾಡಿ ದಯವಿಟ್ಟು. ಸೊ ಅವಾಗ ನಿಮ್ಗೆ ಈ ಮಧುಮೇಹ ವ್ಯಾಧಿನಿಂದ ಬೇಗ ಆಚೆಕಡೆ ಬರ್ಬೋದು, ಬೇಗ ಗುಣ ಆಗತ್ತೆ. ಇದೇನು ದೊಡ್ಡ ವ್ಯಾಧಿ ಅಲ್ಲ. ಹೇಳ್ಬೇಕಂದ್ರೆ ಇದರಿಂದ ಆಚೆಕಡೆ ಬರೋದು ತುಂಬಾ ಸುಲಭ. ಆದ್ರೆ ನಮ್ಮ ಆಹಾರ ಆರೋಗ್ಯ ಶೈಲಿ ಸರಿಪಡಿಸ್ಕೋಬೇಕು, ಸರಿಯಾಗಿ ಇಟ್ಕೋಬೇಕು. ಅವಾಗ ಯಾವುದೇ ತೊಂದರೆಗಳು ಆಗಲ್ಲ ಸ್ನೇಹಿತರೆ. ಈಗ ನೈಸರ್ಗಿಕ ವಿಧಾನ, ಈ ರೋಗ ಬಂದ ಮೇಲೆ ನೈಸರ್ಗಿಕ ವಿಧಾನ ಹೇಗಿರ್ಬೇಕು ಅಂತ ಅದು ಹೇಳ್ತೀನಿ. ಅದು ಈವನ್ ನೀವು ವ್ಯಾಧಿ ಬಂದ ಮೇಲೇನೂ ಇಟ್ಕೊಳ್ಳಿ, ಇಲ್ಲ ಬಂದಿಲ್ಲ ಅಂದ್ರೂ ಈ ನೈಸರ್ಗಿಕ ಜೀವನ ಶೈಲಿ ಏನ್ ಅಳವಡಿಸ್ಕೊಂತಿರೋ ಈಗ ನಾನು ಹೇಳ್ಕೊಡುವಂಥದ್ದು, ಅದು ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ಖಂಡಿತವಾಗಿ. ಅದು ಗಮನಿಸ್ಕೊಳ್ಳಿ. ಸೊ ಪ್ರತಿ ಒಂದು ದಿವಸ ನಡಕ ಮಾಡಲೇಬೇಕು. ಎರಡನೇದು ನಿಯಮಿತ ವ್ಯಾಯಾಮ ಕಡ್ಡಾಯ. ನಮ್ಮ ದೇಹಕ್ಕೆ ನಡಕ ಮತ್ತೆ ವ್ಯಾಯಾಮ ಅಂದ್ರೆ ಯಾವುದೇ ಒಂದು ಎಕ್ಸಸೈಸಸ್ ಇಲ್ಲಾಂದ್ರೆ ಆಸನಗಳು ಇಂಥದ್ದು ಮಾಡಲೇಬೇಕು, ಅದು ಕಡ್ಡಾಯ. ಎರಡನೇದು ಪ್ರತಿನಿತ್ಯ ತಲಸ್ನಾನ ಕಡ್ಡಾಯ ಮಾಡ್ಕೊಳ್ಳಿ. ಆಮೇಲೆ ಹತ್ತಿ ಬಟ್ಟೆ ಧರಿಸೋದು, ಅಂದ್ರೆ ಯಾವುದು ಈ ಯಾವುದೇ ನೈಲಾನು ಮತ್ತೆ ಇನ್ನೊಂದು ಯಾವುದು ಧರಿಸಬಾರ್ದು. ಹತ್ತಿ ಬಟ್ಟೆ ಧರಿಸಿದ್ರೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಯಾವಾಗ ಪ್ರತಿಯೊಬ್ಬರಿಗೂ, ಅದು ವ್ಯಾಧಿ ಬಂದಿದ್ರು ಬಂದಿಲ್ಲ ಅಂದ್ರು ಅಲ್ವಾ. ಆಮೇಲೆ ಊಟದ ಅನಂತರ 5 ನಿಮಿಷಗಳ ಕಾಲ ವಜ್ರಾಸನ, ಅನಂತರ ಸಣ್ಣ ನಡಕ ಅಂದ್ರೆ ವಾಕ್ ಮಾಡೋದು, ಸ್ವಲ್ಪ ವಾಕ್ ಮಾಡೋದು. ಊಟ ಆದ ತಕ್ಷಣ ಏನ್ ಮಾಡ್ಬೇಕು, ನೀವು ವಜ್ರಾಸನಲ್ಲಿ ಕೂತ್ಕೊಳ್ಳಿ, ಒಂದು 5 ನಿಮಿಷ ಕಾಲ ವಜ್ರಾಸನಲ್ಲಿ ಆಗಿ ಕೂತ್ಕೊಳ್ಳಿ. ತದನಂತರ ಸ್ವಲ್ಪ ವಾಕ್ ಮಾಡಿ ಅಂದ್ರೆ ನಡಕ ಮಾಡ್ಕೊಳ್ಳಿ. ಅದು ತುಂಬಾ ಒಳ್ಳೆಯದು. ಇದು ಸಮಗ್ರ ಜೀವನ ಶೈಲಿಯಾಗಿ ಪ್ರತಿಯೊಬ್ಬರು ಮಾಡ್ಕೋಬಹುದು ಸ್ನೇಹಿತರೆ. ವ್ಯಾಧಿ ಬಂದ್ರೂ ವ್ಯಾಧಿ ಬಂದಿಲ್ಲ ಅಂದ್ರೂ ಮಾಡ್ಕೋಬಹುದು. ಆಮೇಲೆ ಯಾವುದೇ ಕೃತಕ ನೀರು, ಆರ್ಟಿಫಿಷಿಯಲ್ ವಾಟರು ಅಥವಾ ತಂಪು ಪಾನೀಯಗಳು ಸೇವನೆ ಕುಡಿಯೋಕೆ ಹೋಗ್ಬೇಡಿ. ಸೊ ಪ್ರತಿಯೊಬ್ಬರು ಯಾವುದೇ ತಂಪು ಪಾನೀಯಗಳು ಅಂದ್ರೆ ಕೋಕ್ ಕೋಲಾ, ಪೆಪ್ಸಿ, ಈ ಫ್ರೂಟ್ ಜ್ಯೂಸಸ್, ಇದೆಲ್ಲ ತುಂಬಾ ಇರೋದು ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ಅದು ತಗೊಂಡದು ನೀವು ಅದು ಕುಡಿಯೋದು ಅದೆಲ್ಲ ಒಳ್ಳೇದಲ್ಲ ಸ್ನೇಹಿತರೆ. ಮತ್ತೆ ಯಾವುದೇ ಆರ್ಟಿಫಿಷಿಯಲ್ ವಾಟರ್, ಕೃತಕವಾಗಿ ಇರುವಂತ ನೀರು, ಅದನ್ನು ಕುಡಿಯಬಾರದು, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹಗಲು ನಿದ್ದೆ ಮಾಡೋದು ಒಳ್ಳೇದಲ್ಲ. ಹಗಲು ನಿದ್ದೆ ಮಾಡೋದು ಮತ್ತೆ AC ಫ್ಯಾನು ಇದೆಲ್ಲ ಹೆಚ್ಚಾಗಿ ಹಾಕೊಂಡು ನಾವು ಅಂದ್ರೆ ಫ್ಯಾನ್ ಹಾಕೋತೀವಿ ಹೆಚ್ಚಾಗಿ, ಇಲ್ಲಾಂದ್ರೆ AC ಹೆಚ್ಚಾಗಿ ಇಟ್ಕೋತೀವಿ, ಅದೆಲ್ಲ ಹೋಗ್ಬಿಡಿ. ಅದನ್ನು ಆದಷ್ಟು ಕಡಿಮೆ ಮಾಡಿ, ಅದೆಲ್ಲ ಕಡಿಮೆ ಮಾಡ್ತಾ ಹೋಗಿ. ಅವಾಗ ಯಾವುದೇ ದೇಹದಿಂದ ಬೆವರು ಹೋದ್ರೆ ಬೆವರು ಹೋಗ್ಬೋದು, ತೊಂದರೆ ಇಲ್ಲ. ಬೆವರಿಂದ ಎಷ್ಟೋ ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಹೋಗುತ್ತೆ, ಅದು ಒಳ್ಳೇದೇ. ಬೆವರು ಬರೋದು ಒಳ್ಳೇದೇ, ಬೆವರು ಬರಬಾರ್ದು ಅಂತ ಏನಿಲ್ಲ. ಮತ್ತೆ ಆಮೇಲೆ AC ಹಾಕೊಂಡು ಏನಾಗುತ್ತೆ, ಅದರಿಂದ ಬರುವಂತ ಕೆಟ್ಟ ಅನಿಲಗಳೆಲ್ಲ ನಾವು ಶ್ವಾಸ ಮಾಡ್ಕೋಬೇಕು ಅಲ್ವಾ. ಅದೊಂದೇ ಅಲ್ಲ, ಸೊ ಅದರಿಂದ ಪೂರ್ತಿ ತಂಪಾಗಿರುತ್ತೆ, ದೇಹ ಎಲ್ಲ ತಂಪಾಗ್ಬಿಡ್ತದೆ. ಅವಾಗ ನಮ್ಮ ದೇಹ ಹೊರಗಡೆ ಉಷ್ಣತೆ ಇರ್ಬೇಕು ಯಾವಾಗ್ಲೂ. ಆ ಉಷ್ಣತೆ ಇದ್ರೇನೆ ಎಲ್ಲ ಕೆಲಸಗಳು ಸರಿಯಾಗಿ ಆಗತ್ತೆ ಅಲ್ವಾ. ಯಾವುದೇ ವೈರಸ್ಗಳು ಅದು ಇದು ಸೋಂಕಲ್ಲ ನಮಗೆ ಅಲ್ಲ. ಸೊ ಇದೆಲ್ಲ ನಾವು ಪಾಲನೆ ಮಾಡಿ, ಅದು ತುಂಬಾ ಒಳ್ಳೆಯದು. ಇದೆಲ್ಲ ಸಮಗ್ರ ಜೀವನ ಶೈಲಿಯಲ್ಲಿ ನೀವು ಎಲ್ಲರೂ ಪ್ರತಿಯೊಬ್ಬರೂ ಪಾಲನೆ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆ ಫಲಿತಗಳು ಸಿಗತ್ತೆ. ಆಮೇಲೆ ಮನೆ ಮದ್ದು ಆಗಿ ಏನು ನಾವು ಅಳವಡಿಸ್ಕೋಬಹುದು, ಯಾವಾಗ ಈ ವ್ಯಾಧಿ ಬಂದ ಮೇಲೆ, ಈ ವ್ಯಾಧಿ ನಾವು ಗುಣ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೋದು ನೋಡಿ. ಈ ರಾಗಿ ಅಂದ್ರೆ ರಾಗಿ ಅನ್ನೋದಿದೆ, ರಾಗಿ ಪದಾರ್ಥ ಅಂದ್ರೆ ಅದು ಒಂದು ಮಿಲ್ಲೆಟ್, ಅದನ್ನು ಒಂದು ಮಿಲ್ಲೆಟ್ ಅಂದ್ರೆ ಏನಂತ ಹೇಳ್ತೀವಿ ಅದಕ್ಕೆ, ಈ ಫಿಂಗರ್ ಮಿಲ್ಲೆಟ್ ಅಂತ ಹೇಳ್ತೀವಲ್ಲ ಅದನ್ನು. ಆಮೇಲೆ ಮೆಂತು ಮತ್ತೆ ಕರಿಬೇವಿನ ಎಲೆ ಇದೆಯಲ್ಲ, ಕರಿಬೇವಿನ ಎಲೆ. ಸೊ ಇಲ್ಲಾಂದ್ರೆ ದಂಟು ಸೊಪ್ಪು, ಇಲ್ಲಾಂದ್ರೆ
ಇದು ಬಿಲ್ವಪತ್ರ, ಮತ್ತೆ ನೆಲ್ಲಿ ಪುಡಿ, ಅರಿಶಿನ, ಜೀರಿಗೆ, ಕಪ್ಪು ದ್ರಾಕ್ಷೆ ಅಲ್ಲ ಇದೆಲ್ಲ. ಆಮೇಲೆ ಹಸುವಿನ ಮೊಸರು, ಮೊಸರು ಹೆಚ್ಚು ಬಳಕೆ ಮಾಡೋದು, ಮಜ್ಜಿಗೆ ಬಳಕೆ ಮಾಡೋದು, ಸ್ವಲ್ಪ ಈ ನೆರ್ಲೆಹಣ್ಣು ಇದೆಲ್ಲ, ನೆರ್ಲೆಹಣ್ಣು ತುಂಬ ಒಳ್ಳೆಯದು. ಈ ಕಿತ್ತಲ ಹಣ್ಣು ಅದು ಒಳ್ಳೆಯದೇ. ಆಮೇಲೆ ಮೂಸಂಬಿ, ಕಪ್ಪು, ಇಂಥದ್ದೆಲ್ಲ ಇಂಥ ವಸ್ತುಗಳೆಲ್ಲ ಪ್ರತಿಯೊಂದು ನಮ್ಮ ಮಧುಮೇಹಕ್ಕೆ ತುಂಬ ಒಳ್ಳೇದು ಮಾಡುತ್ತೆ ಸ್ನೇಹಿತರೆ. ಸೊ ಆದರೆ ಯಾವುದೂ ಅಷ್ಟೇ ಹೆಚ್ಚು ಸೇವನೆ ಮಾಡಬಾರ್ದು. ಸೊ ಎಲ್ಲವನ್ನು ಮಿತವಾಗಿ ಬಳಸ್ಕೋಬೇಕಾಗತ್ತೆ. ತುಂಬ ಹೆಚ್ಚು ಸೇವನೆ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಈ ಅಂಶಗಳು ಯಾವ ಹೇಳಿದ್ನೋ ಈ ಅಂಶಗಳನ್ನು ಸೊ ನೀವೇನು ಮಾಡಬೇಕು, ಮಿತವಾಗಿ ಸೇವನೆ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೇದು ಮಾಡುತ್ತೆ. ಆಮೇಲೆ ಸೊ ನೀವೇನು ಇನ್ನೊಂದು ಏನಂದ್ರೆ, ಎರಡನೇ ಮನೆಮದ್ದು ಭಾಗದಾಗ ಎರಡನೇ ವಿಷಯ ಅಂದ್ರೆ ಸ್ನೇಹಿತರೆ, ಖಾಲಿ ಹೊಟ್ಟೆದಲ್ಲಿ ಪ್ರತಿದಿನ ಒಂದು ಸಣ್ಣ ತುಂಡು ಅಲೋವೆರಾ ಇದೆಯಲ್ಲ, ಅಲೋವೆರಾವನ್ನು ಸೇವಿಸ್ಬೋದು. ಸಣ್ಣ ತುಂಡು ಈ ಅಲೋವೆರಾ ಇದೆಯಲ್ಲ ಕಟ್ ಮಾಡಿಕೊಂಡು ಅದು ಸೇವನೆ ಮಾಡ್ಬೋದು. ಅವ್ರಿಗೆ ಅದೇ ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಕು. ಅದು ಮಧುಮೇಹಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮೂರನೇದು ಮನೆಮದ್ದಲ್ಲಿ ಮೂರನೇ ಮನೆಮದ್ದು ಏನ್ ನಾವು ಪಾಲನೆ ಮಾಡ್ಬೇಕಂದ್ರೆ, ಒಂದು ಕಪ್ಪು ನೀರು ತೆಗೆದುಕೊಳ್ಳಿ, ಅದರಲ್ಲಿ ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಳ್ಳಿ, ಅರ್ಧ ಚಮಚ, ಮತ್ತೆ ಅರ್ಧ ಚಮಚ ಆಮ್ಲ ಪುಡಿ ಹಾಕೊಳ್ಳಿ. ಈ ಎರಡು ಸೇರಿಸಿ ದಿನಕ್ಕೆ 2 ಬಾರಿ ಸೇವನೆ ಮಾಡಬೇಕು. ಓಕೆ, 2 ಸೇರಿ ಒಂದು ಕಪ್ಪು ನೀರು, ಅದರಲ್ಲಿ ಅರ್ಧ ಚಮಚ ಅರಿಶಿನ ಪೌಡ್ರು, ಅರ್ಧ ಚಮಚ ಆಮ್ಲ ಪುಡಿ ಹಾಕೊಂಡು ಚೆನ್ನಾಗಿ ಬೆರೆಸಿ, ಆಮೇಲೆ ಅದು ದಿನಕ್ಕೆ 2 ಸಾರಿ ಸೇವನೆ ಮಾಡಿ. ಓಕೆ, ಖಾಲಿ ಹೊಟ್ಟೆದಲ್ಲೇ ಮಾಡಿ. ಖಾಲಿ ಹೊಟ್ಟೆದಲ್ಲಿ ಊಟ ಅನಂತರ ಅಲ್ಲ, ಊಟದ ಮೊದಲೇ ಖಾಲಿ ಹೊಟ್ಟೆದಲ್ಲಿ ಇದು ಮಾಡ್ಕೊಳ್ಳಿ. ಖಂಡಿತವಾಗಿದ್ದು ನಿಮಗೆ ಮಧುಮೇಹಕ್ಕೆ ತುಂಬಾ ಗುಣ ಮಾಡುತ್ತೆ. ಮಧುಮೇಹಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಈ ತಂತ್ರ. ಇದು ಮನೆಮದ್ದಲ್ಲಿ 3ನೇ ಅಂಶ. ಇದು ದಯವಿಟ್ಟು ಪಾಲನೆ ಮಾಡಿ. ರೈಟ್. ಸೊ ಇಷ್ಟು ಮನೆಮದ್ದಲ್ಲಿ ನಾವು ತಿಳ್ಕೊಂಡು ಸ್ನೇಹಿತರೆ ಇವತ್ತು ಮಧುಮೇಹಕ್ಕಾಗಿ ಮನೆಮದ್ದುಗಳು. ರೈಟ್ ಸ್ನೇಹಿತರೆ, ಸೊ ಮನೆಮದ್ದು ಮುಗಿಸಿದ್ವಿ. ಸೊ ಸಮಗ್ರ ಜೀವನಶೈಲಿ ಮುಗಿಸ್ಕೊಂಡಿದ್ವಿ. ಸೊ ಇದೆಲ್ಲ ತಾವೆಲ್ಲರೂ ಕೇಳಿಸ್ಕೊಂಡಿದ್ರಿ. ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ.